ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರ. ಯಾರೆಲ್ಲ ಇಂಥ ಸಮಯದಲ್ಲಿ ಬೆಳ್ಳಿ ಬಂಗಾರವನ್ನು ಖರೀದಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅವರಿಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೂ ಕೂಡ ಹೇಳ್ಬೋದು. ಇಂದಿನ ಬಂಗಾರದ ಪ್ರೈಸ್ನಲ್ಲಿ ತುಂಬ ಇಳಿಕೆ ಕಂಡಿದೆ. ಸೊ ಅಷ್ಟೇ ಅಲ್ಲದೆ ಇಂಥ ಸಮಯದಲ್ಲಿ ಯಾರೆಲ್ಲ ಬಂಗಾರ ಖರೀದಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ, ಸೊ ಮದುವೆಗಾಗಿರಲಿ ಇನ್ನಿತರ ಫಂಕ್ಷನ್ಗೆ ಯಾರೆಲ್ಲ ಬಂಗಾರ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ, ಇಂಥ ಸಮಯದಲ್ಲಿ ನೀವು ಬಂಗಾರನ ಖರೀದಿ ಮಾಡಿದ್ರೆ ನಿಮ್ಗೊಂದು ಬೆಸ್ಟ್ ಅಂತಾನೂ ಕೂಡ ಹೇಳ್ಬೋದು. ಬನ್ನಿ ಈ ಒಂದು ವಿಡಿಯೋದಲ್ಲಿ ಇವತ್ತಿನ ಬೆಳ್ಳಿ ಮತ್ತೆ ಬಂಗಾರದ ಪ್ರೈಸ್ ಎಷ್ಟಿದೆ ಅದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ಯಾವ್ಯಾವ ಕ್ಯಾರೆಕ್ಟರಲ್ಲಿ ಯಾವ್ಯಾವ ರೇಟ್ ಇದೆ ಮತ್ತೆ ಯಾವ ಪ್ರೈಸ್ ಇದೆ ಮತ್ತೆ ಎಷ್ಟೆಲ್ಲ ಡೌನ್ ಆಗಿದೆ ಅದರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೀನಿ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಹೌದು ವೀಕ್ಷಕರೇ, ಗೋಲ್ಡ್ ರೇಟ್ ಅಂತೂ ಕಳೆದ ವರ್ಷಕ್ಕಿಂತ ಈ ವರ್ಷ ತುಂಬ ಡಿಫ್ರೆಂಟ್ ಇದೆ ಅಂತಾನೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ದಿನೇ ದಿನೇ ಸ್ವಲ್ಪ ಏರುಪೇರು ಆಗ್ತಾನೆ ಇದೆ. ಸೊ ಈಗ ಪ್ರೆಸೆಂಟ್ ಆಗಿ ಇವತ್ತಿನ ಒಂದು ಗೋಲ್ಡ್ ರೇಟ್ ನೋಡ್ತಾ ಹೋಗೋದಾದ್ರೆ 22 ಕ್ಯಾರೆಟ್ ಗೋಲ್ಡ್ನಲ್ಲಿ ತುಂಬ ಸ್ವಲ್ಪ ಇಳಿಕೆ ಆಗಿದೆ ಅಂತಾನೂ ಕೂಡ ಹೇಳ್ಬೋದು. ಹೌದು, ಈಗ 22 ಕ್ಯಾರೆಟ್ ಗೋಲ್ಡ್ನಲ್ಲಿ ಸೊ ಟುಡೇ ಮತ್ತೆ ಎಸ್ಟರ್ಡೇ ಅಂದರೆ ನಿನ್ನೆ ಮತ್ತೆ ಇವತ್ತಿನ ರೇಟ್ ನೋಡೋದಾದ್ರೆ, ಸೊ ನಿನ್ನೆ ಅಂದರೆ ತುಂಬ ಕಡಿಮೆ ಆಗಿತ್ತು. ಸೊ ಇವತ್ತು ಎಸ್ಟರ್ಡೇ ಪ್ರೈಸ್ ಎಷ್ಟಿತ್ತಪ್ಪ ಅಂದರೆ 1 ಗ್ರಾಮ್ಗೆ 14,310 ರೂಪಾಯಿ ಇತ್ತು. ಸೊ ನಿನ್ನೆ 65 ರೂಪಾಯಿ ಕಡಿಮೆ ಆಗಿತ್ತು. ಇದೀಗ ಟುಡೇ ಅಂದರೆ ಇವತ್ತಿನ ಒಂದು ಪ್ರೈಸ್ ಬಂದುಬಿಟ್ಟು 14,245 ರೂಪಾಯಿ ಏನೋ ಆಗಿದೆ. ಮ್ಯಾಕ್ಸಿಮಮ್ ಅಂದರೂ ಸೊ ನಿನ್ನೆ ಒಂದು ಪ್ರೈಸ್ ಎಷ್ಟು ಕಡಿಮೆ ಆಗಿತ್ತು ಅಂದರೆ 65 ರೂಪಾಯಿ. ಸೊ ಅಷ್ಟೇ ಇವತ್ತಿನ ಒಂದು ಗೋಲ್ಡ್ ಪ್ರೈಸ್ 1 ಗ್ರಾಮ್ ಗೋಲ್ಡ್ಗೂ ಕೂಡ ಕಡಿಮೆ ಆಗಿದೆ. ಇನ್ನು 8 ಗ್ರಾಮ್ ಗೋಲ್ಡ್ ಪ್ರೈಸ್ ನೋಡೋದಾದರೆ, ಸೊ ನಿನ್ನೆ ಒಂದು ರೇಟು 1,14,480 ರೂಪಾಯಿ ಇತ್ತು. ಸೊ ಈಗ ಪ್ರೆಸೆಂಟ್ ಆಗಿ ಇವತ್ತಿನ ಒಂದು ರೇಟ್ನಲ್ಲಿ 1,13,960 ರೂಪಾಯಿ ಆಗಿದೆ. ಅಂದರೆ ಇಲ್ಲಿ 520 ರೂಪಾಯಿ ಕಡಿಮೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಇನ್ನು 10 ಗ್ರಾಮ್ ಗೋಲ್ಡ್ ರೇಟ್ ನೋಡೋದಾದರೆ, ಇದು ನಿನ್ನೆಯ ಒಂದು ಪ್ರೈಸ್ ಬಂದುಬಿಟ್ಟು 1,43,100 ರೂಪಾಯಿ ಆಗಿತ್ತು. ಸೊ ಇವತ್ತಿನ ಒಂದು ಪ್ರೈಸ್ನಲ್ಲಿ 1,42,450 ರೂಪಾಯಿ ಆಗಿದೆ. ಇಲ್ಲಿ ಮ್ಯಾಕ್ಸಿಮಮ್ ಅಂದರೂ 650 ರೂಪಾಯಿ ಇಳಿಕೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಇದು 22 ಕ್ಯಾರೆಟ್ ಗೋಲ್ಡ್ನಲ್ಲಿ ಪ್ರೈಸ್ ವೇರಿಯೇಷನ್ ಆಗಿರುವಂಥದ್ದು. ಇನ್ನು ನಾವು 24 ಕ್ಯಾರೆಟ್ ನೋಡೋದಾದರೆ, ಈಗ 24 ಕ್ಯಾರೆಟ್ ಪ್ರೈಸ್ ಪ್ರೆಸೆಂಟ್ ಆಗಿ 1 ಗ್ರಾಮ್ ಪ್ರೈಸ್ ಬಂದುಬಿಟ್ಟು ನಿನ್ನೆ ಒಂದು ರೇಟ್ ಎಷ್ಟಿತ್ತು 15,026 ರೂಪಾಯಿ ಏನೋ ಇತ್ತು. ಬಟ್ ಇವತ್ತಿನ ಒಂದು ಪ್ರೈಸು 14,957 ರೂಪಾಯಿನೋ ಆಗಿದೆ. ಇಲ್ಲಿ 69 ರೂಪಾಯಿನೋ ಇಳಿಕೆ ಕಂಡಿದೆ ಅಂತಲೂ ಕೂಡ ಹೇಳ್ಬೋದು. ಇನ್ನು 8 ಗ್ರಾಮ್ ಪ್ರೈಸ್ ನೋಡೋದಾದರೆ, ನಿನ್ನೆ ಒಂದು ರೇಟ್ ಬಂದುಬಿಟ್ಟು 1,20,208 ರೂಪಾಯಿ ಇತ್ತು. ಇವತ್ತಿನ ಪ್ರೈಸ್ ಬಂದುಬಿಟ್ಟು 1,19,656 ರೂಪಾಯಿ ಇದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ 552 ರೂಪಾಯಿ ಇಳಿಕೆ ಆಗಿದೆ. ಇನ್ನು 10 ಗ್ರಾಮ್ ಗೋಲ್ಡ್ ಪ್ರೈಸ್ ನೋಡೋದಾದರೆ, ನಿನ್ನೆ ಒಂದು ರೇಟ್ ಬಂದುಬಿಟ್ಟು 1,50,260 ರೂಪಾಯಿ ಆಗಿತ್ತು. ಇವತ್ತಿನ ಒಂದು ಪ್ರೈಸ್ 1,49,570 ರೂಪಾಯಿನೋ ಆಗಿದೆ. ಅಂದರೆ ಇಲ್ಲಿ 690 ರೂಪಾಯಿ ಇಳಿಕೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಮಾರ್ಕೆಟ್ನಲ್ಲಿ ಅತಿ ಹೆಚ್ಚು ಬಾಳಿಕೆ ಬರುವಂತಹ ಗೋಲ್ಡ್ ಅಂದರೆ 22 ಕ್ಯಾರೆಟ್ ಮತ್ತು 24 ಕ್ಯಾರೆಟ್ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಈ ಎರಡರ ಮೇಲೆ ತುಂಬ ಪೈಪೋಟಿ ನಡೀತಾ ಇದೆ ಪ್ರೈಸ್ ಮೇಲೆ. ಬಟ್ ಇಲ್ಲಿ 22 ಕ್ಯಾರೆಟ್ ಮತ್ತು 24 ಕ್ಯಾರೆಟ್ ನೋಡೋದಾದರೆ, ಇಲ್ಲಿ 24 ಕ್ಯಾರೆಟ್ ಗೋಲ್ಡ್ ಪ್ರೈಸ್ ತುಂಬ ಕಡಿಮೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೆಲ್ಲ ಗೋಲ್ಡ್ ಪ್ರೈಸ್ನಲ್ಲಿ ಸ್ವಲ್ಪ ಬದಲಾವಣೆಗಳು ಆಗಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಇಂಥ ಸಮಯದಲ್ಲಿ ನೀವು ಗೋಲ್ಡ್ನ ತಗೊಂಡು ಈ ಒಂದು ರೇಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ಸೊ ನಿಮ್ಮ ಪ್ರಕಾರ ಯಾವ ಒಂದು ಗೋಲ್ಡ್ ರೇಟ್ ತುಂಬ ಕಡಿಮೆ ಆಗಿದೆ ಮತ್ತು ಇನ್ನೂ ಎಷ್ಟು ಕಡಿಮೆ ಆಗಬೇಕು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಅಪ್ಡೇಟ್ ಇಷ್ಟ ಆಗಿತ್ತು. ಮತ್ತೆ ಸಿಗೋಣ.